ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶುಭ ಮುಂಜಾನೆ, ಹೊಸ ವರ್ಷ. ಇವತ್ತು ಎಲ್ಲರಿಗೂ ಹೊಸ ವರ್ಷ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ಮುಂಜಾನೆ 3 ಗಂಟೆಗೆ ಹೋಗಿದ್ದೆ ಮಾರ್ಕೆಟಿಗೆ. 6 ಗಂಟೆಗೆಲ್ಲ ಮನೆಗೆ ಬಂದೆ. ನನ್ನ ಮಗಳನ್ನ ಎಬ್ಬರಿಸ್ಕೊಂಡ್ಬಂದು ವಿಡಿಯೋ ಮಾಡವ ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ. ಖುಷಿಯಿಂದ ವಿಡಿಯೋ ಮಾಡ್ತಾ ಇದ್ದಾಳೆ. ನಾನು ಕ್ಲೀನಾಗಿ ಐಟಮ್ಸ್ ಹುಡ್ಕೋತಾ ಇದ್ದೀನಿ. ಬೇಗ ಹೋಗೋಣ ಇವತ್ತು, ಮುಂಜಾನೆ ಬೇಗ ಹೋಗಿ ಸಂಜೆ ಹೊತ್ತಿಗೆ ಖಾಲಿ ಮಾಡ್ಕೊಂಬರೋಣ ಅಂತ. ಇವತ್ತು ಹತ್ತತ್ರ 20ರಿಂದ 25 ಐಟಮ್ ಮೇಲೆ ಹಾಕಿದ್ದೀನಿ. ಐಟಮ್ಗಳು ಎಲ್ಲ ಕ್ವಾಲಿಟಿ ಇರೋವೇ ಹಾಕಿದ್ದೀನಿ. ಜನಗಳು ನೋಡಿದ್ರೆ ಖುಷಿ ಆಗಬೇಕು, ಚೆನ್ನಾಗಿದೆ ಅಂತ ಖುಷಿ ಪಡ್ಕೊಂಡು ತೊಗೊಬೇಕು. ಪ್ರತಿಯೊಂದು ಹಾಕಿದ್ದೀನಿ. ಮತ್ತು ಕ್ವಾಲಿಟಿ ಇರೋದೇ ಹಾಕೋದು ನಾನು. ಕ್ವಾಲಿಟಿ ಕಮ್ಮಿ ಇರೋದು ಹಾಕಿದ್ರೆ ಸೇಲಿಂಗ್ ಕಮ್ಮಿ. ನನ್ನ ಹತ್ರ ತೊಗೊಳ್ಳೋ ಕಸ್ಟಮರ್ ಆಲ್ಮೋಸ್ಟ್ ಕ್ವಾಲಿಟಿನೇ ನೋಡ್ತಾರೆ. ತುಂಬ ರೈಟು ಜಾಸ್ತಿ ಇದ್ದರೂ ಹಾಕೋಕ್ಕೆ ಹೋಗಲ್ಲ ನಾನು. 80 ರೂಪಾಯಿ ಮೇಲಿದ್ರೆ ಹಾಕೋಕ್ಕೆ ಹೋಗಲ್ಲ. 80 ರೂಪಾಯಿ ಒಳಗಡೆ ಇದೆ. ಇವಾಗೆಲ್ಲ ರೈಟ್ ಸಸ್ತಾಗಿದೆ. ಅವರೆಕಾಯಿ ಸೀಸನ್ನು, ಬಟಾಣಿ ಸೀಸನ್ನು. ಅವರೆಕಾಯಿ ಬಟಾಣಿ ಜಾಸ್ತಿ ಮೂವ್ ಆಗ್ತಿದೆ. ಪ್ರತಿಯೊಬ್ಬರು ಅವರೆಕಾಯಿ ಬಟಾಣಿ ಜಾಸ್ತಿ ಹಾಕ್ತವ್ರೆ, ಎಲ್ಲರೂ ಅದನ್ನೇ ಹಾಕ್ತವ್ರೆ ಅಂದ್ಬಿಟ್ಟು ನಾನು ತರಕಾರಿ ಎಲ್ಲ ತರಕಾರಿನ ಹಾಕಿದ್ದೀನಿ. ಇವತ್ತು ಖಾಲಿ ಆಗಲಿ ಅಂದ್ರೆ ನಾಳೆ ಖಾಲಿ ಮಾಡ್ಕೊತೀನಿ. ಒಂದು ದಿವಸ ಅಷ್ಟೇ ಟೈಮ್ ಅದಕ್ಕೆ ತರಕಾರಿಗೆ. ನಂತರ ತರಕಾರಿಗೆ ಖಾಲಿ ಮಾಡೋವರೆಗೂ ಬಿಡಲ್ಲ. ಆದರೂ ಕೂಡ ಖಾಲಿ ಆಗಿಲ್ಲ. ಹೊಸ ವರ್ಷ ಸ್ವಲ್ಪ ಜನ ಹಿಂದೆ ಮುಂದೆ ನೋಡ್ತಾರೆ, ಹೊಸ ವರ್ಷ ದುಡ್ಡು ಖರ್ಚು ಮಾಡಬಾರ್ದು ಅಂತ. ಪರವಾಗಿಲ್ಲ, ತರಕಾರಿ ತಿನ್ನೋರಿಗೋಸ್ಕರ ತರಕಾರಿ ತಂದಿದ್ದೀನಿ, ಕ್ವಾಲಿಟಿ ಇರೋದು ತಂದಿದ್ದೀನಿ. ಎಲ್ಲ ಥರ ತರಕಾರಿ ತೊಗೊಂಡಿದ್ದೀನಿ. ಬನ್ನಿ ತಗೊಳ್ಳಿ. ಮತ್ತು ನಾಟಿ ಬದನೆಕಾಯಿ ಒಂದೇ ಹಾಕೋದು ನಾನು, ಬೇರೆ ಯಾವುದೂ ಹಾಕಲ್ಲ. ಮೈಸೂರು ಉದ್ದ ಬದನೆಕಾಯಿ ಮತ್ತು ಬ್ಲ್ಯಾಕ್ ಬದನೆಕಾಯಿ ಹಾಕಲ್ಲ. ನಾಟಿ ಬದನೆಕಾಯಿ ಎಣ್ಗಾಯಿ ಮಾಡ್ತಾರೆ ತುಂಬ ಜನ. ಗುಲ್ಬರ್ಗ ಕಡೆಯವರು, ನಾರ್ತ್ ಕರ್ನಾಟಕದವ್ರು ತುಂಬ ಜನ ಇದ್ದಾರೆ, ಆಂಧ್ರದವ್ರು ತುಂಬ ಜನ ಇದ್ದಾರೆ. ಅದಕ್ಕೋಸ್ಕರ ನಾಟಿ ಬದನೆಕಾಯಿನೇ ಜಾಸ್ತಿ ಹಾಕೋದು ನಾನು. ಚೆನ್ನಾಗಿ ಮೂವಿಂಗ್ ಇದೆ ಮತ್ತು ಕ್ವಾಲಿಟಿ ಇರುತ್ತೆ. ಮತ್ತು 4-5 ದಿವಸ ಇಟ್ಟರು ಏನೂ ಆಗಲ್ಲ, ಅಂಥದ್ದೇ ಹಾಕೋದು ಐಟಮು. ನೋಡಿದ್ರೆ ಖುಷಿ ಆಗಬೇಕು. ಒಂದು ತೊಗೊಳಕ್ಕೆ ಬಂದವರು 4-5 ತೊಗೊಬೇಕು. ಆಗ್ಲಕಾಯಿ ಕೂಡ ಸಖತ್ತಾಗಿದೆ. ಆಗ್ಲಕಾಯಿ ಇವತ್ತು ಸಣ್ಣ ಆಗ್ಲಕಾಯಿ ಬೆಳೆದ ರೈತರ ಖುಷಿ ಆಗುತ್ತೆ. ಅಂಥ ಐಟಮ್ ಬೆಳೆದ್ರೆ ಅವ್ರಿಗೆ ಟ್ಯಾಂಕ್ಸ್ ಹೇಳ್ತೀನಿ. ಇಂಥ ಐಟಮ್ ಬೆಳೆಯೋದಕ್ಕೋಸ್ಕರ. ಆಗ್ಲಕಾಯಿನೂ ಚೆನ್ನಾಗಿ ಮೂವಿಂಗ್ ಇದೆ. ಶುಗರ್ ಪೇಷೆಂಟ್ಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ. ಅದಕ್ಕೋಸ್ಕರ ಆಗ್ಲಕಾಯಿ ಜಾಸ್ತಿ ಹಾಕ್ತೀನಿ. ಆಗ್ಲಕಾಯಿ ಪಲ್ಯ ಮಾಡ್ಕೊಂಡು ತಿಂತಾ ಇರ್ಬೋದು. ಮತ್ತು ಬಜ್ಜಿ ತಂದಿದ್ದೀನಿ. ಈ ಚಳಿಗೆ ಸಂಜೆ ಅಥವಾ ರಾತ್ರಿ ಬಜ್ಜಿ ಮಾಡ್ಕೊಂಡು ತಿನ್ನಲಿ ಅಂತ. ಮತ್ತು ಹುಳ್ಳಿಕಾಯಿ ಸುರಿತಿದೆ. ಅಷ್ಟೊತ್ತಿಗೆ ನಮ್ಮ ವೈಫು ಕಾಫಿ ತೊಗೊಂಬಂದರು. ಚಳಿಲಿ ನಡುಗ್ತಾ ಇದ್ದಾರೆ. ಚಳಿಲಿ ಹೋಗ್ಬಿಟ್ಟು ಬಂದಿದ್ದಾರೆ ಅಂತ. ಬಿಸಿಲೇನು ಬಂದಿಲ್ಲ. 6 ಗಂಟೆ ತುಂಬ ಮಂಜು, ಚಳಿ ಜಾಸ್ತಿ. ಮನೇಲಿ ಸ್ವಲ್ಪನೇ ಕಾಫಿ ಕುಡಿಯೋದು. ಔಟ್ ಸೈಡ್ ಕುಡಿಯಲ್ಲ ನಾನು. ಅದರಿಂದ ನಾನು ಬಂದಿದ ತಕ್ಷಣ ಕಾಫಿ ಮಾಡಿಕೊಡ್ತಾರೆ ನನಗೆ. ಅದು ಸ್ವಲ್ಪನೇ ಕುಡಿಯೋದು, ಜಾಸ್ತಿ ಕುಡಿಯೋಲ್ಲ. ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ. ನಾನು ಕೂಡ ಇವತ್ತು ಗುರುವಾರ ಬೆಳಗ್ಗೆನೇ 3 ಗಂಟೆಗೆ ಎದ್ದು ಮಾರ್ಕೆಟಿಗೆ ಹೋಗಿ, ಮಾರ್ಕೆಟಲ್ಲೂ ಸ್ವಲ್ಪ ಜನ ಕಮ್ಮಿ ಮಾರ್ಕೆಟೇ ಪರ್ಚೇಸ್ ಮಾಡೋಕ್ಕೆ ಬಂದಿರೋರು. ಅದಕ್ಕೋಸ್ಕರ ಎಲ್ಲ ಐಟಮು ಹಾಕ್ತೆ. ಕಮ್ಮಿ ಇತ್ತು ರೈಟು. ಇವತ್ತೆಲ್ಲ ಖಾಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಖಾಲಿ ಮಾಡ್ತೀನಿ. 2-3 ದಿವಸ ಇಟ್ಕೊಡಲ್ಲ ನಾನು. ಒಂದೇ ದಿವಸ ಖಾಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅವತ್ತೇನೋ ಫುಲ್ ಮೂವಿಂಗ್ ಕಮ್ಮಿ ಇದೆ, ಹಾಗೆಲ್ಲ ಇವತ್ತು ಆಗಲಿಲ್ಲ ಅಂತ ಅನಿಸಿದ್ರೆ ಏನು ಖಾಲಿ ಆಗಿರುತ್ತೆ. ಇವಾಗ ಟೊಮೊಟೊ ಖಾಲಿ ಆಗಿರುತ್ತೆ, ಒಂದೊಂದ್ಸಲ ಮೆಣಸಿನಕಾಯಿ ಖಾಲಿ ಆಗಿರುತ್ತೆ. ಅಂಥವು ತೊಗೊಂಬಂದು ಆರಾಮಾಗಿ ವ್ಯಾಪಾರ ಮಾಡ್ತೀನಿ. 2 ದಿನದೊಳಗೆ ಖಾಲಿ ಒಂದೇ ದಿವಸದಲ್ಲಿ ಖಾಲಿ ಮಾಡೋದು. ಆದರೂ ಕೂಡ ಮಿಕ್ತು ಇವತ್ತು ಮೂವಿಂಗ್ ಕಮ್ಮಿ ಅಥವಾ ನಾನು ಜಾಸ್ತಿ ರೆಸ್ಟ್ ತಗೊಂಡೆ ಅಂತ ಅನಿಸಿದ್ರೆ, ಇವತ್ತು ಮೂವಿಂಗ್ ಕಮ್ಮಿ ಆಗಿದೆ, ಜಾಸ್ತಿ ಉಳ್ಕೊಂಡಿದೆ ಅಂದರೆ ಇರೋದೇ ಖಾಲಿ ಮಾಡ್ಕೋತೀನಿ ಕ್ಲೀನಾಗಿ. ಎಲ್ಲ ಖಾಲಿ ಆಗಿದ್ರೆ ಪ್ರತಿಯೊಂದು, ಇವಾಗ ಟೊಮೊಟೊ ಫುಲ್ಲಾಗಿ ಖಾಲಿ ಆಗಿದೆ ಅಂದರೆ ಹೋಗಿ ತರ್ತೀನಿ. ಇಲ್ಲ ಅಂದರೆ ಸ್ವಲ್ಪ ಇದೆ ಅಂದರೆ ಅದರಲ್ಲೇ ಅಡ್ಜಸ್ಟ್ ಮಾಡಿ ಖಾಲಿ ಮಾಡ್ತೀನಿ. 2 ದಿನ ನನ್ನ ಹತ್ರ. 2 ದಿನದ ಮೇಲೆ ನಾನು ಐಟಮ್ ಉಳಿಸ್ಕೊಳ್ಳಲ್ಲ. ಫ್ರೆಶ್ನೆಸ್ ಇರಬೇಕು, ಕ್ವಾಲಿಟಿ ಇರಬೇಕು, ರೈಟು ಕಮ್ಮಿ ಇರಬೇಕು. ಆಲ್ಮೋಸ್ಟ್ ಅಂಥದ್ದೇ ನೋಡಿ ತೊಗೊಂಬರ್ತೀನಿ. ನನ್ನ ಹತ್ರ ಕ್ವಾಲಿಟಿನೇ ಮೇಯ್ನು. ಕ್ವಾಂಟಿಟಿ ಜಾಸ್ತಿ ಹಾಕಲ್ಲ ನಾನು. ಪ್ರತಿಯೊಂದು 10ರಿಂದ 20 kg. ಅವರೆಕಾಯಿ ಮಾತ್ರ ಇವಾಗ 30 kg ಅವರೆಕಾಯಿ ಸೀಸನ್. ಈಗ ರೈಟು ಕಮ್ಮಿ ಇರುತ್ತೆ. 100 ರೂಪಾಯಿ 2 kg ಇದೆ ಅವರೆಕಾಯಿ. ಮಣಿ ಅವರೆಕಾಯಿ ಇದೆ, ಚೆನ್ನಾಗಿತ್ತು ಐಟಮ್. ಅದಕ್ಕೆ 30 kg ಹಾಕ್ತೀನಿ. ಬರೀ ಅವರೆಕಾಯಿ ಬಟಾಣಿ ಹಾಕಿದ್ರೆ ಅವರೆಕಾಯಿ 100 kg, ಬಟಾಣಿ 50 kg ಹಾಕ್ತೀನಿ. 2 ಐಟಮು ಹಾಕಿ ಖಾಲಿ ಮಾಡ್ತೀನಿ. ಕಾಲು ಐಟಮ್ ಹಾಕಿದ್ರೆ ಮಾತ್ರ. ಇಲ್ಲ ಅಂದರೆ 20ರಿಂದ 25 ಐಟಮ್ ಹಾಕಿ ಹಾಕ್ತೀನಿ ನಾನು.
ಪ್ರತಿಯೊಂದು ಕೇಳಿದಿಲ್ಲ ಅಂತ ಹೋಗ್ಬಾರ್ದು. ಅವರು ಪ್ರತಿಯೊಂದು ಐಟಮು ಇಟ್ಟಿರ್ತೀನಿ. ನಮ್ಮ ಏರಿಯಾದಲ್ಲಿ ನನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ನಮ್ಮ ಕಸ್ಟಮರು, ಎಲ್ಲ ಐಟಮು ತೊಗೊಂಬರ್ತಾರೆ ಅಂತ. ಅದಕ್ಕೋಸ್ಕರ ಆದಷ್ಟು ಎಲ್ಲ ಐಟಮು ಹಾಕ್ತೀನಿ. ನೌಕೋಲು, ಬೀಟ್ರೂಟು, ಕ್ಯಾರೆಟು, ಬಟಾಣಿ, ಎಲೆಗೆಡ್ಡೆ, ಎಲೆಕೋಸು, ಆಲೂಗೆಡ್ಡೆ, ಎಲೆಕೋಸು, ಮೂಲಂಗಿ, ಬಜ್ಜಿ ಮೆಣಸಿನಕಾಯಿ, ಕ್ಯಾಪ್ಸಿಕಮ್ಮು ಪ್ರತಿಯೊಂದು ಇರುತ್ತೆ. ವಾರಕ್ಕೆ 2 ಸಲ ಬೂದುಗುಂಬಳಕಾಯಿ, ಸಿಗುಂಬಳಕಾಯಿ ಹಾಕ್ತೀನಿ. ಹಳೇದು ನಿಗಲ್ಲ. ಇದು ನೋಡಿ, ಬದನೇಕಾಯಿ ಒಂದು 2 kg ಅಷ್ಟು ಮಿಕ್ಕಿತ್ತು, ಚೆನ್ನಾಗಿದ್ದು, ಅದರಿಂದ ಜೊತೆಲಿ ಹಾಕಿದ್ದೀನಿ. ಎಲ್ಲ ಐಟಮ್ ಜೋಡಿಸ್ಕೊಂಡಾಯ್ತು. ವ್ಯಾಪಾರಕ್ಕೆ ಹೋಗ್ಬೇಕೀಗ. ಟೊಮೊಟೊ, ಆಲೂಗೆಡ್ಡೆ, ಅವರೆಕಾಯಿ, ಬಟಾಣಿ, ಬೆಂಡೆಕಾಯಿ, ಕ್ಯಾಪ್ಸಿಕಮ್ಮು, ಬದನೆಕಾಯಿ, ಮೂಲಂಗಿ, ಗೆಣಸು. ಇವತ್ತು ಸ್ಪೆಷಲ್ ಗೆಣಸು ಹಾಕಿದ್ದೀನಿ. ಅಷ್ಟೊತ್ತಿಗೆ ಮನೇಲಿ ತಿಂಡಿನೂ ಆಗಿರುತ್ತೆ. ಐಟಮ್ ಜೋಡಿಸೋ ಹೊತ್ತಿಗೆ ನನ್ನ ಮಗಳನ್ನ ಬಿಟ್ಟೋಗಿ ತಿಂಡಿ ತಿನ್ಕೊಂಬಂದು, ಮೈಕ್ ಕುಕ್ಕೊಂಡು, ಸ್ಕೇಲ್ ತೊಗೊಂಬಂದು ಕ್ಲೀನಾಗಿ ಜೋಡಿಸ್ಕೊಂಡು, ಸ್ಕೇಲು ಎಲ್ಲ ವ್ಯಾಪಾರ ಸ್ಟಾರ್ಟ್ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಮಿನಿಮಮ್ 1 ಅವರ್ ಬೇಕು ಐಟಮ್ ಜೋಡ್ಸೋಕ್ಕೆ. 1 ಅವರ್ ಒಳಗಡೆ ಐಟಮ್ ಜೋಡಿಸ್ಕೊಂಡು ತಿಂಡಿ ತಿನ್ಕೊಂಡು ಇಷ್ಟು ಕಷ್ಟ ಬೀಳ್ತೀವಿ. ಕಷ್ಟ ಬಿದ್ದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋಕ್ಕೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ. ಇನ್ನು ಮುಂದೆ ಇನ್ನೂ ಚೆನ್ನಾಗಿರೋ ವಿಡಿಯೋಗಳು ಹಾಕ್ತೀನಿ. ಬರೀ ತರಕಾರಿದು ಒಂದೇ ಹಾಕಲ್ಲ, ಬೇರೆ ಎಲ್ಲ ವಿಡಿಯೋಗಳು ಹಾಕ್ತೀನಿ. ನನಗೆ ಸಪೋರ್ಟ್ ಮಾಡಿ. ವ್ಯಾಪಾರ ಸ್ಟಾರ್ಟ್ ಆಯಿತು. ಫಸ್ಟ್ನೇ ಗೋಣಿ. ಆ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಒಳ್ಳೇದಾಗ್ಲಪ್ಪ, ಇವತ್ತಿರೋದೆಲ್ಲ ಖಾಲಿ ಆಗಲಿ, ನಾಳೆಗಿರೋಗಿ ಇಕ್ಕಳೋದು ಬೇಡ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಳಿ ಆಗ್ತಿದ್ದು. ಇವಾಗ ಐಟಮ್ ಜೋಡಿಸೆಲ್ಲ ಒಂದು 7-7:30 ಆಗಿರ್ಬೋದು. ನನಗೆ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆದರೆ ಸಾಕು, ಚಳಿ ಕಮ್ಮಿ ಆಗ್ಬಿಡುತ್ತೆ. ಮೈಕಲ್ಲಿ ಕೂಗಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮೈಕ್ ಹಾಕ್ಲೇಬೇಕು. ಏನಾಗುತ್ತೆ, ಮೈಕ್ ಏನಕ್ಕೋಸ್ಕರ ಹಾಕ್ತೀವಿ ಅಂದರೆ, ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಕೇಳಿಸ್ಕೊಳ್ಳಿ. ಒಳಗಡೆ ಇದ್ದರಿಗೆ ಕೇಳಿಸಲ್ಲ, ಮಾಮೂಲಿ ಕೂಗುತ್ತೆ. ನಮಗೂ ಸ್ವಲ್ಪ ಕೂಗು ಜಾಸ್ತಿ ಐತಿ. ಎಷ್ಟೊತ್ತು ನಿಲ್ಲಿಸ್ದಾಗೆಲ್ಲ ಕೂಗೋಕ್ಕಾಗಲ್ಲ, ನಿಲ್ಲಿಸ್ದಾಗ್ದಲ್ಲೆಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತೀವಿ, ಮೋಸ್ಟ್ ಆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ನಿಲ್ಲಿಸೋವರೆಗೂ ಮೈಕ್ ಆನ್ ಆಗಿರುತ್ತೆ. ನಿಲ್ಲಿಸಿದ ಮೇಲೆ ಮೈಕ್ ಆಫ್ ಮಾಡಿಬಿಟ್ಟು ನಿಧಾನಕ್ಕೆ ಕೂಗ್ತೀವಿ. ಸೌಂಡ್ ಕೇಳಿಸಿದ ತಕ್ಷಣ ಸಾಕು, ಗೊತ್ತಾಗುತ್ತೆ. ವಾಯ್ಸ್ ಯಾರು ಅಂತ ಗೊತ್ತಾಗಿದ ತಕ್ಷಣ ಬಂದ್ಬಿಡ್ತಾರೆ ಕಸ್ಟಮರ್. ನೋಡಿ, ಐಟಮ್ ಜೋಡಿಸಿ ಕೂಗಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಕಸ್ಟಮರ್ ಸ್ಟಾರ್ಟ್ ಆಗ್ತಾರೆ. ನಮ್ಮ ಕಸ್ಟಮರು ನನ್ನ ವಾಯ್ಸ್ ಕೇಳೋವರೆಗೂ ವೈಟ್ ಮಾಡ್ತಾ ಇರ್ತಾರೆ. ವಾಯ್ಸ್ ಕೇಳಿದ ತಕ್ಷಣ ಓಡಿ ಬರ್ತಾರೆ. ಯಾಕೆಂದರೆ ಕ್ವಾಲಿಟಿ ಹಾಕ್ತೀನಿ, ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಕಾಯ್ತಾ ಇರ್ತಾರೆ, ವೆಯ್ಟ್ ಮಾಡ್ತಾ ಇರ್ತಾರೆ ಯಾವಾಗ ಬರ್ತಾರೆ ಅಂತ. ಗೋಣಿ ಆಯಿತು. ಹೊಸ ವರ್ಷ ಗೋಣಿ ಹಿಂಗೆ ಆಗ್ತಾ ಇರಲಿ, ಹಿಂಗೆ ದುಡ್ಡು ಆಗ್ತಾ ಇರಲಿ. ಕೋಟ್ಯಾಧಿಪತಿ ಆಗೋದು ಬೇಡ, ಲಕ್ಷಾಧಿಪತಿ ಆದರೆ ಸಾಕು. ನೆಮ್ಮದಿ ಮುಖ್ಯ, ದುಡ್ಡು ಮುಖ್ಯ ಅಲ್ಲ, ನೆಮ್ಮದಿ ಮುಖ್ಯ. ನೆಮ್ಮದಿಯಾಗಿರ್ಬೇಕು ಅಂದರೆ ದುಡ್ಡು ಮುಖ್ಯ. ಬೆಂಗಳೂರಲ್ಲಿ ದುಡ್ಡು ಇಲ್ಲದೆ ಏನೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಬೆಂಗಳೂರಲ್ಲಿ ದುಡ್ಡಿಲ್ಲ ಅಂದರೆ ಪ್ರತಿಯೊಂದಕ್ಕೂ ದುಡ್ಡು, ಕುಡಿಯೋ ನೀರಿಗೂ ದುಡ್ಡು, ಇರೋ ಜಾಗಕ್ಕೆ ದುಡ್ಡು. ನಮ್ಮ ಮಾಮೂಲಿ ಕಸ್ಟಮರ್ ಅಂಕಲು ತಗೋತಾ ಇದ್ದಾರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನನ್ನ. ಇನ್ನೂ ಹೆಚ್ಚು ವಿಡಿಯೋಗಳು ಮಾಡ್ತೀನಿ. ಓಕೆ, ಹೊಸ ವರ್ಷ ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡಿ. ಕಷ್ಟ ಎಲ್ಲರಿಗೂ ಬರುತ್ತೆ, ಕಷ್ಟದ ಬಗ್ಗೆ ಯೋಚನೆ ಮಾಡಿಬಿಡಿ, ಮುಂದೆ ಸಾಗ್ತಾ ಇರಿ ಧೈರ್ಯವಾಗಿ. ಆ ದೇವರು ಕಾಪಾಡ್ತಾನೆ ನಿಮ್ಮನ್ನು. ಓಕೆ, ಬನ್ನಿ ಫ್ರೆಂಡ್ಸ್, ವ್ಯಾಪಾರ ಮಾಡೋಕ್ಕೆ ಹೋಗೋಣ. ಬಾಯ್.
ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ಆ ದೇವರು ನಿಮಗೆ ಆರೋಗ್ಯ, ಆಯಸ್ಸು, ಐಶ್ವರ್ಯ, ಅಂತಸ್ತು ಕೊಟ್ಟು ಕಾಪಾಡಲಿ ಅಂತ ಮತ್ತೆ ಬೇಡ್ಕೋತಾ ಇದ್ದೀನಿ. ಓಕೆ, ಬಾಯ್ ಫ್ರೆಂಡ್ಸ್.